ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ, ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಈಗ ತಾನೇ ಸೂರ್ಯ ಹುಟ್ಟಿ ಬರ್ತಾ ಇದೆ. ಸೊ ಈ ವ್ಲಾಗು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ನೋಡಿ, ನಮ್ಮ ಮಿನಿ ಗಾರ್ಡನ್ ಇದು. ನಮ್ಮ ಮನೆ ಮುಂದೆಗಡೆ ಪಾಟಲ್ಲೆಲ್ಲ ಈ ಥರ ಗಿಡಗಳನ್ನ ಹಾಕಿ ಬೆಳೆಸ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬೆಳೀತಾ ಇದ್ದಾವೆ. ಒಂದರಲ್ಲಿ ತುಳಸಿ ಗಿಡ ಹಾಕಿದ್ದೀನಿ. ಅದು ದೇವ್ರ ಫೋಟೋಕ್ಕೆ ಮಾತ್ರ, ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಮಾತ್ರ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಪೂಜೆ ಮಾಡೋದಕ್ಕೆ ಯೂಸ್ ಮಾಡೋದಿಲ್ಲ. ಇನ್ನೊಂದರಲ್ಲಿ ಅದೇನೋ ಗಿಡ ನನಗೆ ಹೆಸರು ಗೊತ್ತಿಲ್ಲ. ಬಟ್ ಈ 3 ಪಾಟಲ್ಲಿ ಇದು ಬಟನ್ಸು ಅಂತ ಹೇಳ್ತೀವಿ ನಾವು. ಸೊ ಬಟನ್ಸು ಹೂವಿನ ಗಿಡನ 3 ಪಾಟಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಚಿಗುರ್ತಾ ಇದ್ದಾವೆ. ಮತ್ತು ನೋಡ್ತಾ ಇರ್ಬೋದು, ಹೂವು ಸಹ ಬಿಟ್ಟಿದ್ದಾವೆ 2. ಒಂದು ರೆಡ್ಡು, ಇನ್ನೊಂದು ಯೆಲ್ಲೋ ಕಲರ್, 2 ಬಿಟ್ಟಿದ್ದಾವೆ. ಮತ್ತು ಇಲ್ಲಿ ಬಂದರೆ ಒಂದು ಪುದೀನ ಹಾಕಿದ್ದೆ, ಅದು ಯಾಕೋ ಒಣಗೋಗ್ಬಿಡ್ತು. ಅದಂಗೆ ಖಾಲಿನೇ ಇದೆ ಒಂದು ಪಾಟು. ಒಂದರಲ್ಲಿ ಕನಕಾಂಬರ ಹೂವಿನ ಗಿಡ ಹಾಕಿದ್ದೀನಿ. ಅದು ಚೆನ್ನಾಗಿ ಚಿಗುರಿ ಹೂವು ಬಿಡ್ತಾ ಇದೆ. ಮತ್ತು ಇದು ಬಂದುಬಿಟ್ಟು ಇದು ಅಲೋವೆರಾ. ಇದನ್ನು ಒಂದು ಗಿಡ ಹಾಕಿದರೆ ಸಾಕು, ಒಂದು ಚಿಕ್ಕದೊಂದು ಗಿಡ ಹಾಕಿದರೆ ಸಾಕು, ಫುಲ್ ಪಾಟೆಲ್ಲ ಬೆಳ್ಕೊಂಬಿಡುತ್ತೆ. ಸೊ ನಾನು ಅವಾಗವಾಗೆ ದೊಡ್ಡದಾದರೆ ಸಾಕು, ಎಲ್ಲ ಫುಲ್ ದೊಡ್ಡದೆಲ್ಲ ಕಿತ್ಬಿಸಾಕ್ಬಿಡ್ತೀನಿ. ಸೊ ಅದು ಚಿಕ್ಕದೇ ದೊಡ್ಡದಾಗ್ತಾ ಇರುತ್ತೆ. ಅಕ್ಕಪಕ್ಕ ಮನೆಯವರು ಇರೋರು ಬೇಕು ಅಂದರೆ ಕಿತ್ಕೊಂಡು ಹೋಗ್ತಾ ಇರ್ತಾರೆ, ಆದರೂ ಅದು ಬೆಳೀತಾನೆ ಇರುತ್ತೆ. ಸೊ ಇದು ಬಂದುಬಿಟ್ಟು ರೋಸ್ ಗಿಡ ಅಂತೂ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾನು ಇದನ್ನು ಊರಿಂದ ತೊಗೊಬಂದಿದ್ದೆ. ತೊಗೊಬಂದು ಹಾಕಿದಾಗ ಇದು ಚಿಗುರುತ್ತೋ ಇಲ್ವೋ, ಒಣಗೋಗುತ್ತೋ ಅನ್ನೋ ಥರ ಇತ್ತು. ಮಣ್ಣು ಅಡ್ಜಸ್ಟ್ ಆಗಿತ್ತು, ಇಲ್ಲ ಹೋಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ಈಗ ನೋಡ್ತಾ ಇರ್ಬೋದು, ಫುಲ್ಲು ಎಷ್ಟು ಚೆನ್ನಾಗಿ ಕುಡಿಯೆಲ್ಲ ಇಕ್ಬಿಟ್ಟು ಹೂವು ಕೂಡ ಬಿಡ್ತಾಯಿದೆ. ಯಾವಾಗೂ ಅಷ್ಟೇ, ಒಂದು ಹೂವು ಆದರೂ ಆ ಗಿಡದಲ್ಲಿ ಇದ್ದೇ ಇರುತ್ತೆ, ಮೊಗ್ಗು ಹೊಡಿತಾನೇ ಇರುತ್ತೆ. ಒಂದು ಹೂವು ಖಾಲಿ ಆದರೆ ಇನ್ನೂ ಒಂದು ಮೊಗ್ಗು ಅನ್ನೋ ಥರ. ಸೊ ನಮ್ಮ ಮಿನಿ ಗಾರ್ಡನ್ ಇದು ಮುಂದೆಗಡೆನೇ. ಇದು ಅಷ್ಟೇ, ಒಂದೇ ಒಂದು ಗಿಡನ ಹಾಕಿದ್ದೆ, ಇದು ಫುಲ್ಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಫುಲ್ಲು ಇದು ಪಾಕೆಟಲ್ಲಿ ಹಾಕಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಎಲ್ಲ ಬೆಳೆದಿದೆ. ಮತ್ತು ಇವತ್ತು ಬೆಳಗ್ಗೆನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೀವಿ. ಸೊ ಕೈಯಲ್ಲೇನೂ ತೊಳೆದಾಕಿಲ್ಲ, ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ. ಸೊ ಈಗೆಲ್ಲ ವಾಶ್ ಆಗಿತ್ತು, ಒಣಗ್ಕೊಳ್ಳಿ ಬೇಗ ಅಂತೇಳ್ಬಿಟ್ಟು ಎಲ್ಲವನ್ನು ಒಣಗಾಕಿದ್ದೀವಿ. ಸೊ ನಮ್ಮ ಮನೆ ಮೇಲ್ಗಡೆ ಟೆರೆಸ್ ಮೇಲೆ ಮತ್ತೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಹಂಗಾಗಿ ಇವನ್ನೆಲ್ಲ ಏನೋ ಕಟ್ಟಿಗೆಗಳೆಲ್ಲ ಸಪೋರ್ಟಿಗೆ ಏನೋ ಇಟ್ಟಿದ್ದಾರೆ. ನಮ್ಮ ಮಿನಿ ಗಾರ್ಡನ್ ಹೆಂಗಿದೆ, ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗೆ ಇನ್ನೂ ಹೆಚ್ಚು ಗಿಡಗಳು ಬೆಳೆಸಬೇಕು ಅಂತ ಎಲ್ಲ ಇಷ್ಟ. ಬಟ್ ಇಲ್ಲಿ ನಮಗೆ ಜಾಗ ಇಲ್ಲದೆ ಇರೋ ಕಾರಣ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀನಿ ಅಷ್ಟೇ. ನನಗೆ ಸೊಪ್ಪು ಆ ಥರದ್ದೆಲ್ಲ ಬೆಳಿಬೇಕು ಅಂತ ಇಷ್ಟ. ಸೊ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು ತುಳಸಿ ಗಿಡನ ಮೇಲೆ ಕಾಂಪೌಂಡ್ ಮೇಲೆ ಎತ್ತಿಟ್ಟಿದ್ವಿ. ಅದನ್ನು ಪೂಜೆ ಮಾಡೋಕ್ಕಷ್ಟೇ ನಾವು ಯೂಸ್ ಮಾಡ್ತೀವಿ. ಅದು ಎಲೆ ಆ ಥರ ಏನೂ ಕೀಳೋದಿಲ್ಲ. ಕೆಳಗಡೆ ಹಾಕಿರೋದು ಮಾತ್ರ ರಾಘವೇಂದ್ರ ಸ್ವಾಮಿಗೆ ಮುಡ್ಸೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಏನಾದರೂ ಶುಂಠಿ ಕಾಫಿ ಆ ಥರ ಏನೋ ಆದರೂ ಮಾಡಿದ್ರೆ ಅದಕ್ಕೆ ಹಾಕೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅದಾದಮೇಲೆ ಇವತ್ತು ಬಾದಾಮಿ ಹಾಲು ಕುಡಿತಾ ಇದ್ನಲ್ವ, ಹಾಗಾಗಿ ಇವತ್ತು ನಮ್ಮ ಚೇತು ಮತ್ತು ನಮ್ಮ ಮನೆಯವರು ಇಬ್ಬರು ಬಂದು ತಿಂತಾಯಿದ್ರು. ನನಗೂ ಬಂದು ತಿನ್ನಬೇಕು ಅನ್ನಿಸ್ತಾಯಿತ್ತು, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಸೊ ಇದು ತಿನ್ನೋದೆಲ್ಲ ಅಷ್ಟು ಒಳ್ಳೆಯದಲ್ಲ ಈ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನೀನೇನು ಡೈಲಿ ಏನು ತಿನ್ನಲ್ವಲ್ಲ, ಯಾವಾಗ ಅಪ್ರೂಪಕ್ಕೆ ಒಂದ್ಸರಿ ತಾನೇ, ಯಾವತ್ತಾದರೂ ಒಂದೊಂದು ಸತಿ ತಿಂದರೆ ಏನೂ ಆಗೋದಿಲ್ಲ, ಒಂದು ತಿನ್ನು ಅಂತ ಹೇಳ್ತಾಯಿದ್ರು. ಸೊ ಇವತ್ತು ಬಾದಾಮಿ ಹಾಲು ಜೊತೆಗೆ ಬಂದು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬಾದಾಮಿ ಹಾಲು ಜೊತೆಗೆ ಬಂದು ತಿಂದರೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಕಾಫಿ ತಿನ್ನೋದಕ್ಕಿಂತಲೂ ಈ ಥರ ಬಾದಾಮಿ ಹಾಲಲ್ಲಿ ಎತ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇವತ್ತು ವೆಜಿಟೇಬಲ್ ಕಾಂಕ್ರೀಟ್ ಮಾಡಿದ್ದೀವಿ. ನಮ್ಮ ಮನೇಲಂತೂ ಪ್ಲೇನ್ ಉಪ್ಪಿಟ್ಟು ಮಾಡಿದ್ರೆ ಅದನ್ನು ಊಟ ಸಮೇತ ಮಾಡಲ್ಲ, ಅದು ಮುಟ್ಟಲ್ಲ. ಹೆಂಗೆ ಮಾಡಿಟ್ಟಿರ್ತೀವಿ ಹಂಗೆ ಇರುತ್ತೆ. ಸೊ ಈ ಥರ ವೆಜಿಟೇಬಲ್ಲು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಕುಕ್ಕರೆಲ್ಲ ಫುಲ್ಲೆಲ್ಲ ಖಾಲಿ ಮಾಡಿಬಿಡ್ತಾರೆ, ಪಾತ್ರೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಸೊ ಇದು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬಟಾಣಿ. ಹಸಿ ಬಟಾಣಿ ಏನು ಹಾಕಿಲ್ಲ, ಒಣಗಿರೋ ಬಟಾಣಿ ಇತ್ತು, ಅದರ ನೈಟ್ ನೆನೆಸಿದ್ದೆ. ಅದನ್ನು ಬೆಳಗ್ಗೆ ಬೇಯಿಸ್ಬಿಟ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಉಪ್ಪಿಟ್ಟಾಗಿತ್ತು. ಮತ್ತು ಸಾಯಂಕಾಲ ಹಾಲು ತರಿಸ್ಬಿಟ್ಟು ಹಾಲಿಗೆ ಸಹ ಹಾಕಿದ್ದೆ. ಉಪ್ಪಿಟ್ಟಿನ ಜೊತೆಗೆ ಈ ಥರ ಮೊಸರಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಾಡಿರ್ತೀವಲ್ಲ ಆ ಟೈಮಲ್ಲಿ ಬಿಸಿ ಇರುತ್ತೆ ಉಪ್ಪಿಟ್ಟು, ಆ ಟೈಮಲ್ಲಿ ಬೇಕಾದ್ರೆ ತಿನ್ಬೋದು, ಮೊಸರು ಇಲ್ಲ ಅಂದ್ರೂ. ಅದೇ ಮಧ್ಯಾಹ್ನ ಏನಾದರೂ ಮಿಕ್ತು ಅಂದರೆ ಫುಲ್ಲೆಲ್ಲ ತಣ್ಣಗಾಗಿರುತ್ತಲ್ವ, ತಿನ್ನೋದಕ್ಕಾಗೋದಿಲ್ಲ. ಮೊಸರಿದ್ರೇ ಚೆಂದ. ಸೊ ಹಾಲು ಕೂಡ ಹಾಕಿದ್ನಲ್ವ, ಅದು ಚೆನ್ನಾಗಿ ಎತ್ಕೊಂಡಿತ್ತು. ಸೊ ಈಗ 3 ಜನಕ್ಕೂ ನಮ್ಮ ಚೇತು ತಟ್ಟೆಗೆ ಹಾಕಿ ಇಡ್ತಾಯಿದ್ದೇನೆ. ಅದು ಫುಲ್ಲು ಬಿಸಿ ಇತ್ತಲ್ವ, ಸುಡ್ತಾ ಇತ್ತು ಹಂಗಾಗಿ. ಸೊ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವರಿಗೆಲ್ಲ ದೀಪ ಹಚ್ಚಿ
ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಆಲ್ರೆಡಿ ಈಗ 9:30 ಆಗಿತ್ತು ಅನಿಸುತ್ತೆ, 9:15 ಆಗಿತ್ತು. ಇವತ್ತು ಸ್ವಲ್ಪ ಲೇಟೇ ಆಗೋಯಿತು. 8:45 9 ಗಂಟೆಗೆಲ್ಲ ನಾನು ಟಿಫನ್ ಮಾಡಿಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಪುಟಾಣಿ ವ್ಲಾಗು, ಸುಮ್ಮನೆ ಲೆಂತ್ ಏನಿಲ್ಲ. ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಒಂದು 2-3 ದಿನದಿಂದ ವ್ಲಾಗ್ ಹಾಕೋದಕ್ಕೆ ಆಗಿರಲಿಲ್ಲ ನನಗೆ, ಹಬ್ಬದ ಟೈಮ್ ಅಲ್ವಾ, ಹಂಗಾಗಿ. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಸೊ ನಮ್ಮನೆ ಸ್ವಲ್ಪ ಲೊಕೇಶನ್ ಸಹ ಚೇಂಜ್ ಮಾಡಿದ್ವಿ. ದಿವಾನು ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀವಿ.